ಈಗ ಉಪ್ಸಾರು ಪಲ್ಯ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಇಷ್ಟು 1 ಸ್ಪೂನು ಹಾಕಬೇಕು. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಬೇಕಾದರೆ ಹಾಕೊಳ್ಳಿ, ಬೆಳೆಬೇವು ಬೇಡ. 2 ಹಸಿಮೆಣಸಿನಕಾಯಿ ಹಾಕಿ. ಆಮೇಲೆ ಅದೊಂಚೂರು ಇದಾದ್ಮೇಲೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಕೆಂಪು ಬರಲಿ. ಒಂಚೂರು ಆದಮೇಲೆ ಪಲ್ಯ ಹಾಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಒಂದು ಸ್ವಲ್ಪ, ಮತ್ತು ಖಾರ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಫಸ್ಟೇ ಕೊತ್ತಂಬರಿ ಸೊಪ್ಪು ಕಾಯೆಲ್ಲನೂ ಬೇವಾಗಿಯೇ ಹಾಕ್ಕೊಂಡಿದ್ದೀನಿ. ಇಷ್ಟು ಹುರಿದ್ರೆ ಪಲ್ಯ ರೆಡಿ. ಆಮೇಲೆ ಖಾರ ಚಟ್ನಿ, ಉಪ್ಸಾರಿಗೆ ಖಾರ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿಕಾಯಿ, ಮೆಣಸು ಮತ್ತು ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಕೊಬ್ಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟು ಎಲ್ಲ ಹಾಕಿ ರುಬ್ಬಿದ್ರೆ ಉಪ್ಸಾರು ಖಾರ ರೆಡಿ. ಪಲ್ಯ ಉಪ್ಸಾರು ಇದು ಉಪ್ಸಾರು, ಇದು ಖಾರ ರುಬ್ಬಕ್ಕೆ ಪಲ್ಯ ಎಲ್ಲ ರೆಡಿ. ಇದು ಉಪ್ಸಾರು. ಮೆಣಸಿನ್ಕಾಯಿ ಬೇಕಾದರೆ ನೀವು ಬೇಳೆ ಜೊತೆಗೆ ಹಾಕ್ಕೊಂಡು ಆಮೇಲೆ ಎತ್ಕೊಂಡು ರುಬ್ಬಕ್ಕೆ ಹಾಕ್ಬೋದು. ಒಣಮೆಣ್ಸಿನ್ಕಾಯಿ ಇದ್ದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹೊರ್ಗಡೆನೆ ಇದೆಲ್ಲ ಇಷ್ಟ ಹಾಕಿ ಅರ್ಧ ಖಾರ ಅಂತೀವಿ, ಅರ್ಧ ಖಾರ ರುಬ್ಬಿ ಖಾರ, ಈ ಖಾರ ಹಾಕಿ ಉಪ್ಸಾರಿಗೆ ಜೊತೆಗೆ ಸೂಪರಾಗಿರುತ್ತೆ. ಉಪ್ಸಾರು ಖಾರ ಪಲ್ಯ ರೆಡಿ.